ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 76ನೇ ಎಪಿಸೋಡ್ 76 ಎಪಿಸೋಡ್ ಅಲ್ಲಿ ಏನಾಯ್ತಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಈ ಎಪಿಸೋಡ್ ಅಲ್ಲಿ ಫ್ರೈಡೆ ಎಪಿಸೋಡ್ ಬೇರೆ, ಇದರಲ್ಲಿ ಕ್ಯಾಪ್ಟನ್ ಯಾರು, ಉತ್ತಮ ಯಾರು, ಕಳಪೆ ಯಾರು, ಫೈಟ್ ಮಾಡ್ಕೊಂಡ್ರು ಯಾರು, ಇವೆಲ್ಲಾನು ಇರ್ತವೆ. ಮತ್ತೆ ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಮಾತಾಡಲೇಬೇಕು. ಕಳಪೆ ಅಂತ ಬಂದಾಗ ಟಾರ್ಗೆಟ್ ಮಾಡಿದ್ರ ಅನಿಸ್ತಾ ಇತ್ತು. ಯಾಕಂದ್ರೆ ಈ ಕಡೆಗೆ ಶಿಶಿರು, ಐಶ್ವರ್ಯ, ಚೈತ್ರ ಟಾರ್ಗೆಟ್ ಮಾಡಿದ್ರೆ, ಈ ಕಡೆಗೆ ತ್ರಿವಿಕ್ರಮ್, ಭವ್ಯ, ಮಂಜಣ್ಣ ಮೂವರು ಒಂದು ಕೊಡ್ತಾರೆ. ಈ ರೀತಿಯಾಗಿತ್ತು ನಿನ್ನೆ ಕಳಪೆ ಅಂತ ಬಂದಾಗ. ಓವರ್ ಆಲ್ ಆಗಿ ಕಳಪೆ ಚೈತ್ರ ಅರ್ಹತೆ ಅಂದ್ರೆ ಹೌದು ಅರ್ಹತೆನೆ. ಕಾರಣ ಏನಂದ್ರೆ ಅವ್ರಿಗೆ ಟಾಸ್ಕ್ ಆಡಕ್ಕೆ ಅವಕಾಶ ಕೊಟ್ರು, ಅದಾದ್ಮೇಲೆ ಆಡ್ಲಿಲ್ಲ. 4 ಪರ್ಫಾರ್ಮೆನ್ಸ್ ಇತ್ತು. ಅದಾದ್ಮೇಲೆ ಹೋಗ್ಲಿ, ಇದೆಲ್ಲ ಆದ್ಮೇಲೆ ನನಗೆ ಯಾರು ಕಳಪೆ ಕೊಡಬಾರ್ದು ಅಂತೇಳಿ ಎಲ್ಲರ ತಿಳ್ಕೊಂತ ಬರ್ತಾ ಇದ್ರು. ಅದೇ ಕಾರಣಕ್ಕೆ ಹನುಮಂತ ಕಳಪೆನೆ ಕೊಟ್ಬಿಟ್ರು. ಇನ್ನು ಅದಾದ್ಮೇಲೆ ಇಲ್ಲಿ ತ್ರಿವಿಕ್ರಮ್ ಅವರು ಈ ವಾರದ ಕಳಪೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಟಾಸ್ಕ್ ಆಡಕ್ ಅವಕಾಶ ಕೊಟ್ಟಿಲ್ಲ. ಅದಾದ್ಮೇಲೆ ಅವರು ಟಾಸ್ಕ್ ಆಡಕ್ ಅವಕಾಶ ಕೊಟ್ಟಿಲ್ಲ, ಟಾಸ್ಕ್ ಆಡಿಲ್ಲ ಅಂತ ಕಳಪೆ ಕೊಡ್ತೀನಿ ಅಂದ್ರೆ ಇಲ್ಲಿ ತುಂಬಾ ರಾಂಗ್ ಆಗುತ್ತೆ. ಇನ್ನೂ ಒಬ್ರು ಕಳಪೆ ಯಾರಂತ ಹೇಳೋದಾದ್ರೆ ಇಲ್ಲಿ ಗೌತಮಿನೇ ಇದ್ದಾರೆ, ಅದಾದ್ಮೇಲೆ ಮೋಕ್ಷತನೂ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅವಕಾಶ ಕೊಟ್ಟರು, ಅವರು ಒಂದು ಆ ಅವಕಾಶನ ಉಪಯೋಗಿಸ್ಕೊಳ್ದೇನೆ ಟಾಸ್ಕ್ ಸೋಲಕ್ಕೆ ಅವರು ಒಂದು ಕಾರಣ ಆಗ್ತಾರೆ. ಆದ ಕಾರಣ ನನ್ನ ಪ್ರಕಾರ ಗೌತಮಿನೂ ಮೋಕ್ಷತ ಇಬ್ರು ಕಳಪೆ ಆಗ್ಬೋದಾಗಿತ್ತು, ಚೈತ್ರಕ್ಕನಿಗಿಂತನೂ. ಆದ ಕಾರಣ ಈ ರೀತಿ ಇತ್ತು. ಇನ್ನು ಉತ್ತಮ ಅಂತ ಬಂದಾಗ ಇನಾಮಿನಸ್ ಬಂತು. ಇಲ್ಲಿ ಉತ್ತಮ ಅಂತ ಬಂದಾಗ ಗೋಲ್ಡ್ ಸುರೇಶ್ ಅವರಿಗೆ 5 ಜನ ವೋಟ್ ಮಾಡ್ತಾರೆ. ನನ್ನ ಪ್ರಕಾರ ಈ ವಾರದ ಉತ್ತಮ ಅಂತ ಹೇಳೋದ್ರೆ ಹನುಮಂತ್ ಅವರು. ಯಾಕಂದ್ರೆ ಆ ಹನುಮಂತ್ ಅವರು ತುಂಬಾನೇ ಆ ಟೀಮ್ ಕಟ್ಟೋದಾಗ್ಲಿ, ನಾನು ಆಡ್ತೀನಿ ಅಂತ ಮುಂದೆ ಬರೋದಾಗ್ಲಿ, ಆ ಮನೆ ಒಂದು ಆಕ್ಟಿವಿಟಿ ಆಗ್ಲಿ, ಖಂಡಿತವ್ರು ಎಲ್ಲ ಅಬ್ಸರ್ವ್ ಮಾಡಿದಾಗ ಈ ವಾರದ ಉತ್ತಮ ನಮ್ಮ ಹನುಮಂತ್ ಅನಿಸ್ತಾರೆ. ಅವ್ರಿಗೆ 3 ವೋಟ್ ಬಂದಿತ್ತು. ಇನ್ನು ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಆಗ್ತಾ ಇದೆ ಎಲ್ಲರ ಕಡೆ, ಈ ಕಡೆನೂ ಆಗ್ತಾ ಇದೆ, ಆ ಕಡೆ ಗುಂಪು ಆಗ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರಂತ ಕಮೆಂಟ್ ಮಾಡಿ, ಹಾಗೇನೆ ಉತ್ತಮ ಯಾರಂತ ಕಮೆಂಟ್ ಮಾಡಿ. ಯಾಕಂದ್ರೆ ಗೌತಮಿಯರು ಕೂಡ ಈ ವಾರದ ಅಷ್ಟು ಆಟ ಏನ್ ಕಂಡಿಲ್ಲ, ಆಕ್ಟಿವಿಟಿ ಅಲ್ಲಿ ಅಷ್ಟು ಕಂಡಿಲ್ಲ. ಆದ ಕಾರಣ ಅವರು ಒಂದು ಡಿಸರ್ವ್ ಆಗ್ತಾರೆ ಕಳಪೆ ತಗೊಳ್ಳೋಕೆ. ಚೈತ್ರಕ್ಕ ಯಾವಾಗಲೂ ಕಳಪೆ ಇರ್ತಾರೆ ಬಿಡಿ. ಯಾಕಂದ್ರೆ ಅವರು ಆ ಕಡೆ ಮಾತಾಡೋದು, ಈ ಕಡೆ ಮಾತಾಡೋದು, ಸ್ವಲ್ಪ ನಟನೆ ಮಾಡೋದು ನೋಡಿ. ಆಕ್ಚುಲಿ ಕಳಪೆ ಕೊಡ್ತಾರೆ ಅಂತ ಹೇಳಿ ಮೊನ್ನೆ ಒಂದು ರಾಧಾಂತನೇ ಮಾಡ್ಬಿಟ್ರು, ಬಟ್ ಅವ್ರ ಕಳಪೆ ಮಾತ್ರ ಮಿಸ್ ಆಗ್ಲಿಲ್ಲ. ಕಂಟಿನ್ಯೂಸ್ ಆಗಿ 3 ವಾರದಿಂದ ಕಳಪೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿತ್ತು. ಇನ್ನು ಎಪಿಸೋಡ್ ವಿಷಯಕ್ಕೆ ಬಂದ್ರೆ, ಎಪಿಸೋಡ್ ಅಲ್ಲಿ ಶುರುವಾಗದಾನೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ 6 ಜನ ಸೆಲೆಕ್ಟ್ ಆಗಿರ್ತಾರೆ. ನಮ್ಮ ಜವಾಲಿ ಒಂದು ಟೀಮು ಆ 6 ಜನಕ್ಕೂ ಟಾಸ್ಕ್ ಕೊಡ್ತಾರೆ. ಒಂದು ಬಾಲ್ ಅನ್ನು ಕಟ್ಗೆ ಮೇಲೆ ನಿಲ್ಸ್ಬೇಕು, ಚಿಕ್ಕ ಬಾಲ್. ಅದು ಯಾವ ಸ್ಕಿಡ್ ಎಳ್ಳ ಬಿದ್ರೆ ಅವ್ರು ಔಟ್ ಆಗ್ತಾರೆ. ಬಟ್ ಇದರಲ್ಲಿ ಹನುಮಂತ್ ಅವರು ಆರಾಮಾಗಿ ಗೆಲ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಬಟ್ ಈಜಿಯಾಗಿ ಸೋತ್ಬಿಟ್ರು. ಇದೇ ನೆಗ್ಲಿಜೆನ್ಸ್ ಬೇಡ ಅಂತ ಹೇಳಿ ಹನುಮಂತ್ ಅವ್ರಿಗೆ. ಯಾಕಂದ್ರೆ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಆಗ್ಲಿ, ಬಂದಿರೋ ಅವಕಾಶನ ಆಗ್ಲಿ ಉಪಯೋಗಿಸ್ಕೋಬೇಕು. ನೋಡಿ ಇನ್ನೇ ಗೋಲ್ಸ್ ಎಷ್ಟು ಚೆನ್ನಾಗಿ ಆಡಿದ್ರು. ಅದೇ ರೀತಿಯಾಗಿ ತಗೊಂಡಾಗ ಮೊದಲನೇ ಸ್ಥಾನದಲ್ಲೇ ನಮ್ಮ ಹನುಮಂತ ಔಟ್ ಆಗಿ ತುಂಬಾ ಬೇಜಾರಾಯ್ತು. ಇನ್ನು ಅದಾದ್ಮೇಲೆ ಒಬ್ಬೊಬ್ರು ಭವ್ಯಗೌಡ ಆಗ್ತಾರೆ. ಭವ್ಯಗೌಡ ಟಾಸ್ಕ್ ಅಲ್ಲಿ ತುಂಬಾ ಫಿಟ್ನೆಸ್ ಇರ್ತಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಅವರು ಔಟ್ ಆಗ್ತಾರೆ ಸೆಕೆಂಡ್ ಅಲ್ಲಿ. ಥರ್ಡ್ ಅಂತ ಬಂದಾಗ ನಮ್ಮ ಐಶ್ವರ್ಯ ಔಟ್ ಆಗ್ತಾರೆ. ಹೀಗೆ ಒಬ್ಬೊಬ್ರು ಔಟ್ ಆಗ್ತಾ ಇರ್ತಾರೆ. ಕೊನೆಯಲ್ಲ ನಮ್ಮ ಉಳಿಯೋದೇ ನಮ್ಮ ಇವ್ರು ಉಳಿತಾರೆ. ಯಾರು? ಗೋಲ್ಡ್ ಸುರೇಶ್ ಅವರು. ಗೋಲ್ಡ್ ಸುರೇಶ್, ಶಿಶಿರ್ ಅವರು ಇರ್ತಾರೆ. ಇವ್ರಿಬ್ಬರಲ್ಲಿ ಯಾರಂತ ಬಂದಾಗ ನಮ್ಮ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗ್ತಾರೆ. ಇನ್ನು ಕ್ಯಾಪ್ಟನ್ ಆದ್ಮೇಲೆ ಎಲ್ಲ ಕಂಗ್ರಾಚುಲೇಷನ್ ಎಲ್ಲ ಹೇಳ್ತಾರೆ. ಇದಾದ್ಮೇಲೆ ನೋಡಿ ಇಲ್ಲಿ ಆಗ್ತಾ ಇದೆ ಅಂದ್ರೆ, ಕ್ಯಾಪ್ಟನ್ ಆದ್ಮೇಲೆ ಸ್ವಲ್ಪ ಗೋಲ್ಡ್ ಸುರೇಶ್ ಅವರಿಗೆ ಸ್ವಲ್ಪ ಚಿಗುರು ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಒಂದು ವರ್ತನೆಯಲ್ಲಾಗ್ಲಿ, ಮಾತಲ್ಲಾಗ್ಲಿ ಬದಲಾವಣೆ ತುಂಬಾನೇ ಕಾಣ್ತಾ ಇದೆ. ಇನ್ನು ಇದಾದ್ಮೇಲೆ ಕೆಲಸ ಎಲ್ಲ ಹಂಚಿರ್ತಾರೆ. ಬಟ್ ಕಾನ್ವೆನ್ಷನ್ ಆದಾಗ ಎಲ್ಲ ಬಿಗ್ ಬಾಸ್ ಮನೆ ಒಂದು ಕ್ಯಾಪ್ಟನ್ ರೂಮ್ ಕಳಿಸ್ತಾರೆ ಗೋಲ್ಡ್ ಸುರೇಶ್ ಅವ್ರನ್ನ. ಗೋಲ್ಡ್ ಕ್ಯಾಪ್ಟನ್ ಅಂತ ಬಂದ್ಬಿಡುತ್ತೆ. ಇನ್ನು ಇದಾದ್ಮೇಲೆ ಎಲ್ಲ ಕೆಲಸ ಬೇರೆ ಹಂಚಿರ್ತಾರೆ. ಈ ಕೆಲಸ ಹಂಚೋ ಟೈಮಲ್ಲಿ ಭವ್ಯಗೌಡ ಅವರಿಗೆ ಮೇಲೆ ಒಂದು ಬಾಲ್ಕನಿ ಕ್ಲೀನ್ ಮಾಡ ಅಂತ ಹೇಳ್ತಾರೆ. ಅವರು ಅಲ್ಲಿ ಕಾನ್ವೆನ್ಷನ್ ಆಗಿತ್ತು, ಓಕೆ ಕ್ಲೀನ್ ಮಾಡಂತ ಹೇಳಿದ್ರ ಆಯ್ತು, ಬಟ್ ಅವಾಗ್ಲೇ ಮಾಡ್ಬೇಕು, ನಾವು ಕುತ್ಕೋಬೇಕು ಅನ್ನೋದು ಎಲ್ಲ ಸ್ವಲ್ಪ ರಾಂಗ್ ಅನ್ಸುತ್ತೆ. ಯಾಕಂದ್ರೆ ಎಲ್ಲರಿಗೂ ಕೆಲಸ ಹಂಚಿದ ಮೇಲೆ ಅವ್ರ ಸಮಯ ಇರುತ್ತೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದಾಗ ಅಲ್ಲಿ ಅಷ್ಟು ಅವಶ್ಯಕತೆ ಇರಲ್ಲ. ಅಲ್ಲಿ ನಾನು ಕುತ್ಕೋಬೇಕು ಕ್ಲೀನ್ ಮಾಡೋದು, ಅದು ತಪ್ಪಾಗುತ್ತೆ. ಕ್ಲೀನ್ ಮಾಡಿ ಕ್ಯಾಪ್ಟನ್ ನೀವು ಕ್ಲೀನ್ ಮಾಡಕ್ ಹೇಳಿದಿರಾ, ಓಕೆ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಆದ್ರೆ ನಮ್ಮ ಗೋಲ್ಡ್ ಸುರೇಶ್ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡ್ರ ಅಂತ ಅನ್ಸುತ್ತೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ತ್ರಿವಿಕ್ರಮ್ ಅವರು ಹೇಳ್ತಾರೆ, ಅದು ಅವರಿಂದ ಬಂದಿರೋದಲ್ಲ, ಬೇರೆ ಕಡೆಯಿಂದ ಬಂದಿರೋದು, ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗಿ ಕಾಂಪ್ರಮೈಸ್ ಆಗು ಅಂತೇಳಿ. ಬಟ್ ಭವ್ಯಗೌಡ ಕಾಂಪ್ರಮೈಸ್ ಆಗಲ್ಲ, ಇಷ್ಟ ಚೈಲ್ಡಿಶ್ ಅಂತ ಹೇಳ್ಬೋದು. ಕೋಪ ಬಂದ್ರು ಅಷ್ಟೇ, ಖುಷಿ ಬಂದ್ರು ಅಷ್ಟೇ, ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರ ಅಂತ ಕೆಲವ್ರಿಗೆ ಅನ್ಸುತ್ತೆ. ಬಟ್ ಅವ್ರ ವ್ಯಕ್ತಿತ್ವನ ಅಷ್ಟೇ, ಯಾರು ಏನು ಮಾಡಕ್ಕಾಗಲ್ಲ. ಇನ್ನು ಅದಾದ್ಮೇಲೆ ಅದೆಲ್ಲ ಕ್ಲೀನ್ ಮಾಡಿ ಬಂದಿರ್ತಾರೆ. ಮತ್ತೆ ಇನ್ನೊಂದ್ ಸ್ವಲ್ಪ ಜಾಡ್ರ ಬರ ಇದೆ, ಅದು ಇದೆ, ಈ ಹೋಗಿ ಹಂಗನ್ನ ಹೇಳ್ತಾರೆ. ಅದು ಸ್ವಲ್ಪ ಅತಿ ಆಯ್ತು ಅನ್ಸುತ್ತೆ ಗುರು.
ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಮಾಡ್ತಾರ ಅಂತ ಅನ್ಸಲ್ಲ. ಇನ್ನು ಅದಾದ್ಮೇಲೆ ಇಲ್ಲ ಟಾಸ್ಕ್ ಎಲ್ಲ ಆಗಿತ್ತಲ್ಲ ಕ್ಯಾಪ್ಟನ್ ಇನ್ನು ಇದೇ ಬರುತ್ತೆ ಉತ್ತಮ ಕಳಪೆ ಅಂತ ಬಂದಾಗ ಅವ್ರವ್ರ ಆಕ್ಟಿವಿಟಿ ಒಂದೊಂದು ಇರುತ್ತೆ. ಉತ್ತಮ ಕಳಪೆ ಅಂತ ಬಂದಾಗ ತುಂಬಾ ಜನ ಇಲ್ಲೇನಾಗುತ್ತೆ ಅಂದ್ರೆ ರಜತ್ ಅವರು ಧನರಾಜ್ ಅವ್ರು ಕೊಡ್ತಾರೆ ಕಳಪೆ ಅಂತೇಳಿ. ಅಲ್ಲ, ರಜತ್ ನಮ್ಮ ಇವ್ರು ಕೊಡ್ತಾರೆ, ಯಾರಿಗೆ ಮೋಕ್ಷತ ಕೊಡ್ತಾರೆ. ಅವ್ರ ನಿರ್ಧಾರ ಎಲ್ಲ ಒಂದ್ ಸ್ವಲ್ಪ ಸರಿ ಅನ್ಸುತ್ತೆ. ಅದಾದ್ಮೇಲೆ ಧನರಾಜ್ ಬಂದ್ಬಿಟ್ಟು ನಮ್ಮ ರಜತ್ ಅವ್ರು ಕೊಡ್ತಾರೆ. ಇಲ್ಲನೇ ಶುರುವಾಗೋದು. ಇಲ್ಲಿ ನೋಡಿ ಕಾನ್ವೆಷನ್ ಅಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದಾದ್ರೆ ಅಲ್ಲಿ ಆಕ್ಚುಲಿ ಪ್ರವೋಕ್ ಮಾಡಿದ ಧನರಾಜ್ ತಪ್ಪು. ಅಷ್ಟೊಂದು ಪ್ರವೋಕ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ನಿನಗೆ ಮುಗಿದಿತ್ತದು, ಮುಗಿದ್ಮೇಲೆ ಸುಮ್ಮನಿದ್ರೆ ಚೆನ್ನಾಗಿರೋದು. ಬಟ್ ಮುಡ್ತೀರಾ, ನನ್ನ ಹೊಡಿತೀರಾ, ಒಂದು ಮಣ್ಣು ಮುಟ್ಟಿ ಹೊಡಿರಿ ಅಂತೆಲ್ಲ ಹೇಳ್ತಾರೆ. ಬಟ್ ಎಲ್ಲ ಒಂದು ಪ್ರವೋಕ್ ಮಾಡೋದಂಗಿತ್ತು. ಆ ಪ್ರವೋಕ್ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಅವ್ರು ಪ್ರವೋಕ್ ಮಾಡಿದಾಗ ನಾವು ಸ್ವಲ್ಪ ಅದನ್ನ ಪರ್ಸನಲ್ ಆಗಿ ತಗೊಳ್ದಾನೆ ಸುಮ್ಮನೆ ಇರ್ಬೇಕು, ಸೈಲೆಂಟ್ ಆಗಿ ಅನಿಸ್ತಾ ಇತ್ತು. ಬಟ್ ರಜತ್ ಟೂ ಓವರ್ ಅನ್ಸುತ್ತೆ. ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ, ಒಡೆದೇ ಹಾಕ್ಬಿಡ್ತೀನಿ ಅಂತ ಹೇಳಿ ದೂಕ್ತಾರೆ. ಈ ರೀತಿ ತಗೊಂಡೋದಾದ್ರೆ ರಜತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೋದು. ಇದೇ ಕಾರಣಕ್ಕೆ ನಮ್ಮ ರಂಜಿತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದ್ರು. ಈಗ ರಜತ್ ಅವ್ರು ಅದೇ ಕೆಲಸ ಮಾಡ್ತಾ ಇದಾರೆ. ಮತ್ತೆ ರಜತ್ ಅವ್ರಿಗೆ ಅವಕಾಶ ಕೊಟ್ರೆ ಆವಾಗ ನಮ್ಮ ಇವರು ಯಾರಾಗ್ಲಿ ಜಗದೀಶ್ ಅವ್ರಿಗಾಗ್ಲಿ ರಂಜಿತ್ ಅವ್ರಿಗಾಗ್ಲಿ ಅವಕಾಶ ಕೊಡ್ಬೇಕಾಗಿತ್ತು. ಮತ್ತೆ ಈ ವಾರ ಪಂಚಾಯತಿಯಲ್ಲಿ ಏನಿರುತ್ತಂತೆಲ್ಲ ಕಾದ್ ನೋಡ್ಬೇಕು. ಖಂಡಿತವಾಗ್ಲೂ ಎಲ್ಲರೂ ತುಂಬಾ ರಾಂಗ್ ಅನ್ಸುತ್ತೆ. ಇದೇ ಕಾರಣಕ್ಕೆ ಕೂಡ ನಮ್ಮ ಮೋಕ್ಷಿತ್ ಅವರಿಗೆ ಕಳಪೆ ಕೊಡ್ತಾರೆ, ತುಂಬಾ ಅರ್ಸ್ತಾ ಇರ್ತಾರೆ. ಇಲ್ಲಿ ರಜತ್ ಅವರು ನಮ್ಮ ಶಿಶಿರ್ ಮೇಲೆ ಏನಕ್ಕೆ ಕಿರ್ಚಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಏನೋ ಶಿಶಿರ ಅಂತೆಲ್ಲ ಅರ್ಸ್ತಾ ಇರ್ತಾರೆ. ಬಟ್ ಇಲ್ಲಿ ಬೊವ್ವೇಗೌಡ ಅವ್ರನ್ನ ಪುಷ್ ಮಾಡಿ ಅವ್ರನ್ನ ಒಡೆಕ್ ಹೋಗ್ತಾರೆ. ಧನರಾಜ್ ಅವ್ರನ್ನ ಟಿವಿ ಮೇಲೆ ಸ್ವಲ್ಪ ಬೀಳ್ತಾರೆ ಧನರಾಜ್ ಅವರು. ಇದೆಲ್ಲ ಸ್ವಲ್ಪ ಅತ್ಯಾಯ್ತು ಅನ್ಸುತ್ತೆ. ಇದಾದ್ಮೇಲೆ ನಮ್ಮ ಗೌತಮ್ ಕೂಡ ಅವ್ರಿಗೆ ಕಲ್ಪನೆ ಕೊಡ್ತಾರೆ. ತುಂಬಾ ನೀವು ಇದಾಗಿ ಮಾಡ್ತಾ ಇದ್ರು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರು ಧನರಾಜ್ ಅವ್ರಿಗೆ ಅಂತೇಳಿ. ಅಲ್ಲಿ ಇನ್ನೂ ಸ್ವಲ್ಪ ಕೋಪ ಆಗ್ತಾರೆ. ಆಕ್ಚುಲಿ ಇಲ್ಲಿ ನೋಡಿ ಏನ್ ಗೊತ್ತಾ, ಎಲ್ಲರಿಗೂ ಮಾತಾಡೋ ಅವಕಾಶ ಇರುತ್ತೆ. ಹಾಗಂತ ನೀವು ಮಾತಾಡೋಕೆ ಅವ್ರು ತಗೋಬೇಕು, ಅವ್ರು ಮಾತಾಡೋಕೆ ನೀನ್ ತಗೊಳಲ್ಲ ಅಂದ್ರೆ ಇದೆಲ್ಲ ತುಂಬಾ ಇಲ್ಲಿ ಓವರ್ ಆಯ್ತು. ಈಗ ನೀವು ಅಷ್ಟು ದೊಡ್ಡ ಧನರಾಜ್ ಅವರಿಗೆ ಮಗು ಅಂತ ಕರಿತಾ ಇರ್ತೀರಾ, ಗುಗ್ಗುರನ್ ಮಗ ಅಂತೆಲ್ಲ ಕರಿತೀರಾ, ಇನ್ನು ಏನೋ ಪದ ಬಳಕೆ ಮಾಡ್ತೀರಾ. ಇದೆಲ್ಲ ಆದ್ಮೇಲೆ ಅವರು ನಿನಗೆ ಪದ ಬಳಕೆ ಮಾಡಿದಾಗ ಅವ್ರಿಗೇನೋ ಒಂದು ಕಳಪೆ ಕೊಟ್ಟಾಗ ನೀವು ತಗೊಂಡ್ಲೇಬೇಕದು. ಅದು ಅವರು ಪರ್ಸೆಪ್ಷನ್, ಅವರು ಒಂದು ಪರ್ಸ್ಪೆಕ್ಟಿವ್ ಅವ್ರಿಗೆ ಏನ್ ಆಲೋಚನೆ ಇರುತ್ತೆ ಅದು ಕೊಡ್ತಾರೆ. ನಿಮ್ಮ ಪರ್ಸ್ಪೆಕ್ಟಿವ್ ನೀವು ಇದ್ರೆ ನೀವು ಆಡ್ತೀರಾ. ಅವ್ರವ್ರ ಆಟ ಸ್ವಂತ ಇರುತ್ತೆ. ಏನೇ ಕೊಟ್ಟರು ತಗೋಬೇಕು. ಟಾರ್ಗೆಟ್ ಮಾಡಿದ್ರು ತಗೋಬೇಕು, ಟಾರ್ಗೆಟ್ ಮಾಡ್ಲಂದ್ರೆ ತಗೋಬೇಕು. ಈಗ ಪ್ರತಿಯೊಬ್ಬರು ಅಷ್ಟೇನೆ 3 ವಾರ ಕಂಟಿನ್ಯೂ ಚೈತ್ರಕ ಜೈಲಿಗೆ ಹೋಗ್ತಾ ಇದ್ರೆ ಹಂಗಂತ ಚೈತ್ರಕ ತಪ್ಪು ಅಂತ ಇದು ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ. ಬಟ್ ಅವ್ರಿಗೆ ಅದನ್ನೇ ಕೊಡ್ತಾರೆ, ಅವ್ರು ತಗೊಂತಾ ಇದಾರೆ. ಆ ರೀತಿಯಾಗಿ ಏನೇನು ಕೊಟ್ಟಾಗ ತಗೋಬೇಕು. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಕೇಳಿದ್ರೆ ನನ್ನ ಪ್ರಕಾರ ರಜತ್ ಅವ್ರದೇ ತಪ್ಪು. ಅದ್ರಲ್ಲಿ ಫುಲ್ ತಪ್ಪು ಅಂತ ಅವ್ರದ್ದೆಲ್ಲ. ಬಟ್ 100% 80% ಅವ್ರದೇ ತಪ್ಪು ಇರುತ್ತೆ ರಜತ್ ಅವ್ರದ್ದು. 20% ಧನರಾಜ್ ಅವ್ರ ತಪ್ಪಿದೆ. ಯಾಕಂದ್ರೆ ಪ್ರವೋಕ್ ಮಾಡಿದ್ರು ತಪ್ಪು ತಾನೆ. ಅವ್ರು ಪ್ರವೋಕ್ ಮಾಡೋದ್ರಿಂದ ಆ ರೀತಿ ರಿಯಾಕ್ಟ್ ಮಾಡಿದ್ದು. ಅವ್ರು ಆ ರೀತಿ ಪ್ರವೋಕ್ ಮಾಡಲಿಲ್ಲ, ಆ ರೀತಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಆದ ಕಾರಣ ಆ ರೀತಿ ಇತ್ತು. ಉತ್ತಮ ಕಳಪೆ ಅಂತ ಬಂದಾಗ ಇನ್ನು ಉತ್ತಮ ಅಂತ ಹೇಳಿದ್ರೆ ನಾನು ಮೊದಲೇ ಹನುಮಂತ ಅವ್ರು ಕೊಡ್ಬೇಕಾಗಿತ್ತು. ಬಟ್ ಅವ್ರೆಲ್ಲರೂ ಗೋಲ್ ಸುರೇಶ್ಗೆ ಕೊಟ್ರು. ಓಕೆ, ಕ್ಯಾಪ್ಟನ್ ಆಗ್ತಾರೆ. ಕ್ಯಾಪ್ಟನ್ ಆದ್ಮೇಲೆ ಮನೆ ಕೆಲಸ ಎಲ್ಲ ಅನ್ಸುತ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮತ್ತೆ ಕಾನ್ವರ್ಸೇಷನ್ ಶುರುವಾಗುತ್ತೆ. ಕಳಪೆ ಅಂತ ಬಂದಾಗ ಗೋಲ್ಡ್ ಸುರೇಶ್ ಅವರು ನಮ್ಮ ತ್ರಿವಿಕ್ರಮ್ ಅವ್ರು ಕೊಡ್ತಾರೆ ಕಳಪೆ ಅಂತ. ಅವ್ರೇನೋ 2 ವಾರ ಕಾಣಿಸ್ತಾ ಇಲ್ಲ ಅಂತ ನಂಗೆ ಆ ರೀತಿ ಅನ್ಸಿಲ್ಲ. ಈ ವಾರ ಮಾತ್ರ ತ್ರಿವಿಕ್ರಮ್ ಅವ್ರು ಸ್ವಲ್ಪ ಆಟ ಕಡಿಮೆ ಇತ್ತು, ಇಲ್ಲ ಅಂತಲ್ಲ. ಯಾಕಂದ್ರೆ ಅವ್ರಿಗೆ ಟಾಸ್ಕ್ ಕೊಡಕ್ ಕಟ್ಟಿಲ್ಲ. ಎಂಟರ್ಟೈನ್ಮೆಂಟ್ ಬಂದಾಗ ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಿದಾಗ ಕೊನೆಯಲ್ಲಿ ಒಂದು ಅರ್ಧ ಗಂಟೆ ಅವ್ರದೇ ಇತ್ತು ಸ್ಕ್ರೀನ್ ಸ್ಪೇಸ್, ಅವ್ರದನ್ನೇ ತೋರಿಸ್ತಾ ಇದ್ರು. ಯಾಕಂದ್ರೆ ಆ ರೀತಿ ಇತ್ತು. ಖಂಡಿತವಾಗ್ಲು ಇನ್ನು ಕಳಪೆ ಅಂತ ಬಂದಾಗ ಚೈಲ್ ತಗೊಂಡು ಹೋಗ್ತಾರೆ. ಅದರಲ್ಲಿ ಮೈಕ್ ಹಾಕಲ್ಲ, ತರಕಾರಿ ಕಟ್ ಮಾಡಲ್ಲ, ಡ್ಯಾನ್ಸ್ ಮಾಡಿದ್ರೆ ಮಾತ್ರ ತರಕಾರಿ ಕಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಇಷ್ಟ ದಿನದಲ್ಲೇ ತ್ರಿವಿಕ್ರಮ್ ಅವ್ರು ಕಾಮಿಡಿ ಮಾಡಿದ್ ನೋಡಿದ್ದು. ಯಾಕಂದ್ರೆ ಸ್ಮಾಲ್ ಕಳಪೆ ಬಿಗ್ ಕಳಪೆ ಅಂತ ಹೇಳಿ ಚೈತ್ರಕ್ಕನ ಆಟ ಆಡ್ತಿರ್ತಾರೆ ಮನೆಯಲ್ಲಿ. ಆಕ್ಚುಲಿ ಅಲ್ಲಿ ಚೈತ್ರಕ್ಕ ಮಾತಾಡ್ಬೇಕು, ತ್ರಿವಿಕ್ರಮ್ ಮಲಗಬೇಕು. ಆದ್ರೆ ರಿವರ್ಸ್ ಆಗಿತ್ತಲ್ಲಿ. ಇವ್ರು ಮಾತಾಡ್ತಾರೆ, ಅವ್ರು ಮಲಗಿದ್ರು. ಏನಕ್ಕಂದ್ರೆ ತಲೆ ಇರಿಟೇಟಿಂಗ್ ಮಾಡಕ್ಕೆ ಚೈತ್ರಕ್ಕನ ಪ್ಲಾನ್ ಮಾಡಿ ತ್ರಿವಿಕ್ರಮ್ ಅವ್ರು ತುಂಬಾನೇ ಮಾತಾಡ್ತಾ ಇದ್ರು. ಲಾಸ್ಟ್ ಒಂದು ಅರ್ಧ ಗಂಟೆ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು, ಕಾಮಿಡಿ ಆಗಿತ್ತು ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದಾಗ ನನಗೆ ಈ ವಾರ ತುಂಬಾ ಲೋ ಅನ್ಸಿದ್ದು ಒಂದು ನಮ್ಮ ತ್ರಿವಿಕ್ರಮ್, ಮೋಕ್ಷತಾ ಮೇಡಮ್, ಅದಾದ್ಮೇಲೆ ಭವ್ಯ ಕೂಡ ಆಟ ಆಡ್ಬೇಕಾಗಿತ್ತು, ಅವರು ಆಟ ಆಡ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಲೋ ಅನ್ಸ್ತಾ ಇದ್ರು. ಈನ ಪಂಚಾಯತಿಯಲ್ಲಿ ಬರುತ್ತೆ, ಪಂಚಾಯತಿಯಲ್ಲಿ ಯಾವ ರೀತಿಯಾದ ಒಂದು ನಿರ್ಧಾರ ಆಗುತ್ತಂತ ನೋಡ್ಬೇಕು. ಮತ್ತೆ ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು, ಈ ವಾರದ ಕಳಪೆ ಯಾರು ಉತ್ತಮ ಯಾರು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ. ಅಷ್ಟು ಬೋರ್ ಆಗ್ತಾ ಇತ್ತು. ಬಟ್ ಲಾಸ್ಟ್ ಸ್ವಲ್ಪ ನಮ್ಮ ತ್ರಿವಿಕ್ರಮ ಕವರ್ ಮಾಡೋದು ಸ್ವಲ್ಪ ಕಾಮಿಡಿ ಮಾಡಕಂತ ಕಳಪೆ ಅಂತ ಬಂದಾಗ ಇಲ್ಲಿ ಎಷ್ಟು ಸಲ ಹೇಳ್ತೀರಾ ಅಂತ, ಯಾಕೋ ಏನೋ ಕಾಣ್ತಾ ಇಲ್ಲ ಅಂತೆ, ಅವ್ರ ಮೇಲೆ ಇವ್ರು ಡಿಪೆಂಡ್ ಆಗಿರಂತೆ, ಇವ್ರ ಮೇಲೆ ಅವ್ರು ಡಿಪೆಂಡ್ ಆಗಿರಂತೆಲ್ಲ ಗೋಲ್ಡ್ ಸುರೇಶ್ ಅವ್ರು ಹೇಳ್ತಾ ಇದ್ರು.
ತ್ರಿವಿಕ್ರಮ್ ಅವರಿಗೆ ಈ ರೀತಿ ಅನಿಸ್ತಾ ಇದೆ ಅಂದ್ರೆ ಎಲ್ಲರಿಗೂ ಕಾಮನ್ ಅನಿಸ್ತಾ ಇದೆ ಅದು. ಯಾಕಂದ್ರೆ ಅವರು ಎಷ್ಟೇ ಇಲ್ಲ ಅಂದ್ರೂ ಈ ವಾರ ಭವ್ಯಗೌಡ ಬೇರೆ ಟೀಮ್ ಹೋಗಿ ಟಾಸ್ಕ್ ಎಲ್ಲ ಗೆದ್ರು, ತ್ರಿವಿಕ್ರಮ್ ಅವರು ಈ ಟೀಮ್ ಅಲ್ಲಿ ಟಾಸ್ಕ್ ಎಲ್ಲ ಸೋತ್ರು. ಆ ರೀತಿ ಆಗಿರುತ್ತೆ. ಬಟ್ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗ್ತಾರ ಅಂದ್ರೆ ಇಲ್ಲಿ ತ್ರಿವಿಕ್ರಮ್ ಅವ್ರು ಭವ್ಯಗೌಡ ಮೇಲೆ ಡಿಪೆಂಡ್ ಆಗಿರೋದು ಚಾನ್ಸಸ್ ಇಲ್ಲ ಬಿಡುಗರು. ಯಾಕಂದ್ರೆ ಕೆಲವು ಸಲ ಸಜೆಸ್ಟ್ ಕೊಡ್ತಾರೆ ತ್ರಿವಿಕ್ರಮ್ ಭವ್ಯಗೌಡಗೆ, ಅದೇ ಟಾಸ್ಕ್ ಹೋಗಿ ಆಡಲ್ಲ. ಬಟ್ ತ್ರಿವಿಕ್ರಮ್ ಅವರೇ ಭವ್ಯಗೌಡ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿ ಗೋಲ್ಡ್ ಸೀರೀಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತೆ ಈ ಸ್ಟೇಟ್ಮೆಂಟ್ ನೀವು ಯಾವ ಮಟ್ಟಕ್ಕೆ ಒಪ್ತೀರಾ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಎಪಿಸೋಡ್ ಬೋರಿಂಗ್ ಆಗಿತ್ತು ನಿನ್ನೆ. ಟಾಸ್ಕ್ ಅಂತ ಬಂದಾಗ ಗೋಲ್ಡ್ ಸೀರೀಸ್ ಚೆನ್ನಾಗಿ ಆಡಿದ್ರು, ಎಲ್ಲೋ ಎಡವಿದ್ರು ಶಿಶಿರು. ಒಂದು ನಮ್ಮ ಭವ್ಯಗೌಡ ಬಂದಿರೋ ಅವಕಾಶನ ಉಪಯೋಗಿಸ್ಕೊಂಡಿಲ್ಲ ಅನ್ಸುತ್ತೆ. ರಜತ್ ಅವರು ಕೂಡ ಈ ರೀತಿ ಆಗಿತ್ತು. ಮತ್ತೆ ನಿಮ್ಗೆ ನೋಡಿದಾಗ ಹೇಗನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.